ಭೂ ಒತ್ತುವರಿ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾವುದೇ ಜಮೀನು ಒತ್ತುವರಿ ಆಗಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಆದರೆ ಹೈಕೋರ್ಟಿಂದನೇ ಆದೇಶ ಬಂತು, ಈ ಒತ್ತುವರಿ ಮೊದಲು ತೆರವು ಮಾಡಿ ಅಂತ. ಹೈಕೋರ್ಟ್ ಆದೇಶ ಬಂದಾಗ ನಿಜವಾಗಿಯೂ ಶಾಕ್ ಆಯ್ತಿದ್ದು. ಹೈಕೋರ್ಟ್ ಆದೇಶ ಬರೋವರೆಗೂ ನಾನು ಯಾಕಪ್ಪ ಜಮೀನು ಒತ್ತುವರಿ ಮಾಡಲಿ, 40 ವರ್ಷಗಳ ಹಿಂದೆ ಕೃಷಿ ಮಾಡಬೇಕು ಅಂತ ನಾನು ಕೊಂಡುಕೊಂಡಿದ್ದಂಥ ಭೂಮಿ ಅದು ಕೇತಗಾನಹಳ್ಳಿಯಲ್ಲಿ. ಸರ್ವೆ ನಂಬರ್ 7, 8, 9, 10, 16, 17 ಈ ಒಂದು ಸರ್ವೆ ನಂಬರ್ಗಳೆಲ್ಲ ಇವ್ರದ್ದೊಂದು ಜಾಗ ಇತ್ತು. ಆದರೆ ಇದು ಒತ್ತುವರಿ ಆಗಿಬಿಟ್ಟಿದೆ. 14.04 ಎಕರೆಯಷ್ಟು ಜಾಗ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. 40 ಎಕರೆಯಷ್ಟು ಜಮೀನು ಇವ್ರದಲ್ಲಿತ್ತು. ಆ 40 ಎಕರೆಯಲ್ಲಿ ಇದನ್ನು ಈ ಥರ ಮಾಡಿದ್ದಾರೆ ಅಂತೆಲ್ಲ ಆರೋಪ ಇತ್ತಲ್ಲ, ಒತ್ತುವರಿ ಆಗಿಲ್ಲ ಅಂತಲೇ ವಾದವನ್ನು ಮಾಡ್ತಾಯಿದ್ರು. ಕೇತಗಾನಹಳ್ಳಿ ಸರ್ವೆ ನಂಬರ್ 7, 8, 9, 10, 16, 17, 79ರಲ್ಲಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಒಂದು ಆರೋಪ ಇತ್ತು. 14 ಎಕರೆ ಸರ್ಕಾರಿ ಭೂಮಿಯನ್ನು ಈ ಥರ ಒತ್ತುವರಿ ಮಾಡ್ಕೊಂಡಿದ್ರಂಥ ಆರೋಪ ಇತ್ತಲ್ಲ, ಇದೀಗ ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸ ಶುರುವಾಗಿದೆ. ನಿನ್ನೆಯಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒತ್ತುವರಿ ತೆರವಿನ ಬೆನ್ನಲ್ಲೇ JDS ನಾಯಕರು ಆಕ್ರೋಶಗೊಂಡಿದ್ದಾರೆ. ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿಯೂ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಇದು ರಾಜಕೀಯ ಷಡ್ಯಂತ್ರ ಅಂತ ಆರೋಪವನ್ನು ಮಾಡಿದ್ದಾರೆ. ನೋಟಿಸ್ ಕೂಡ ಕೊಟ್ಟಿಲ್ಲ. ಒಂದು ವಾರ ಮುಂಚೆನೋ 15 ದಿನ ಮುಂಚೆ ನೋಟಿಸ್ ಕೊಡ್ತಾರಪ್ಪ ಈ ಥರ ಒತ್ತುವರಿ ಎಲ್ಲ ಆಗಿದ್ದರೆ, ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಇವರಿಗೆ ನಾನೇ ಟಾರ್ಗೆಟ್, ಇವರಿಗೆ ಕಾಂಗ್ರೆಸ್ನವ್ರಿಗೆ ಕುಮಾರಸ್ವಾಮಿನೇ ಟಾರ್ಗೆಟು. ನಾನು ಸ್ವಲ್ಪ ಡೌನ್ ಆದರೆ ಇವರಿಗೆಲ್ಲ ಆರಾಮಲ್ಲ, ಅದಕ್ಕೆ ನಾನು ಟಾರ್ಗೆಟ್ ಮಾಡ್ಕೊಂಡು ಇಂಥ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಕುಮಾರಸ್ವಾಮಿ ಅವರು ಮಾತಾಡಿದರು. ಅಂತಕ್ಕಂಥದ್ದನ್ನೇ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ನಾನು 40 ವರ್ಷದಿಂದ ತಗೊಂಡಂಥ ಇವತ್ತು ನಡೀತಾ ಇರ್ತಕ್ಕಂಥ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತಾರೆ. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧದ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ 2ನೇ ದಿನ ಒತ್ತುವರಿಯನ್ನು ತೆರವು ಮಾಡಲಾಗ್ತಾ ಇದೆ. ಅಲ್ಲಿ ಆರಂಭ ಆಗಿದೆ ಅದು 2ನೇ ದಿನ ಕೂಡ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ಕೆಲಸ ಏನು ಮಾಡಿದ್ರು ತೆರವು ಮಾಡ್ತಕ್ಕಂಥ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಮಾರ್ಕಿಂಗ್ ಕಾರ್ಯ ಮಾಡ್ತಾ ಇದ್ದಾರೆ. ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಮಾರ್ಕಿಂಗನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ತೋಟದ ಹಿಂಭಾಗದಲ್ಲಿ ಮಾರ್ಕಿಂಗ್ ಕೆಲಸ ನಡೀತಾ ಇದೆ. ಇತರೆ ಒತ್ತುವರಿದಾರರ ಜಮೀನುಗಳಲ್ಲಿಯೂ ಕೂಡ ಮಾರ್ಕಿಂಗ್ ಮಾಡಿದ. ಬರೀ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಆ ಕಡೆ ಜಮೀನನ್ನು ಬೇರೆ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರೋ ಅಲ್ಲೂ ಕೂಡ ಸರ್ವೆ ಮಾಡಿ ಇಂತಿಂಥ ಕಡೆ ಇಷ್ಟು ಎಕರೆ ಜಮೀನು ಒತ್ತುವರಿಯಾಗಿದೆ ಅಂಥೇಳಿ ಮಾರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಒತ್ತುವರಿನ ತೆರವು ಮಾಡಬೇಕಾಗತ್ತೆ ಅವರು. ಏನೇನು ಒತ್ತುವರಿ ಆಗಿತ್ತಿಲ್ಲಿ ಅಂತ ನೋಡಿದ್ರೆ ನೋಡಿ, ಸರ್ಕಾರಿ ಗೋಮಾಳವನ್ನು ಬಿಟ್ಟಿಲ್ಲ. ಇಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ. ನೀರಿನ ಮೂಲಗಳು ಒತ್ತುವರಿಯಾಗಿಬಿಟ್ಟಿವೆ. ಕೆರೆ ಇತ್ತೋ, ಕುಂಟೆ ಇತ್ತೋ, ಸಣ್ಣ ಹಳ್ಳ ತೊರೆಗಳಿತ್ತೋ ಅದನ್ನಿಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತ. ಸ್ಮಶಾನ ಜಾಗ ಒತ್ತುವರಿಯಾಗಿದೆ. ಸೊ ಬೇರೆ ಬೇರೆ ಜಾಗಗಳಲ್ಲಿಯೂ ಕೂಡ ಸರ್ವೆ ಮಾಡಿ ಮಾರ್ಕಿಂಗ್ ಕೆಲಸ ಮಾಡ್ತಾ ಇದ್ದಾರೆ.